ತನ್ನ ಅಣ್ಣನ ಶೂನ ಹಾಕ್ಕೊಂಡು ಅದು ತುಂಬ ಕೊಳೆಯಾಗಿರುತ್ತೆ ಮತ್ತು ಆ ಸೈಜ್ ಅವಳಿಗೆ ದೊಡ್ಡದಾಗಿರುತ್ತೆ, ಅವಳಿಗೆ ಕಾಲಿಗೆ ಫಿಟ್ ಆಗಿರೋದಿಲ್ಲ. ಬಟ್ ಅವಳಿಗೆ ಬೇರೆ ಚಾಯ್ಸ್ ಇರೋದಿಲ್ಲ, ಮನಸ್ಸಿಲ್ಲದ ಮನಸ್ಸಿನಿಂದ ಅದು ಹಾಕ್ಕೊಂಡು ಶಾಲೆಗೆ ಹೋಗ್ತಾಳೆ. ಶಾಲೆ ಮುಗ್ದಾದ್ಮೇಲೆ ಮಧ್ಯಾಹ್ನ ಓಡ್ ಬಂದು ಅಲ್ಲಿ ಎಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ ಒಂದು ಜಾಗದಲ್ಲಿ, ಅಲ್ಲಿ ಬಂದು ಅದನ್ನು ಕೊಡ್ತಾಳೆ. ಅವನು ಆ ಶೂನ ಹಾಕ್ಕೊಂಡು ತನ್ನ ಶಾಲೆಗೆ ಓಡ್ತಾನೆ. ಹೀಗೆ ಅಲಿ ಮತ್ತು ಝಾರಾ ಶೂನ ಎಕ್ಸ್ಚೇಂಜ್ ಮಾಡಿಕೊಂಡು ತಮ್ಮ ತಮ್ಮ ಶಾಲೆಗಳಿಗೆ ಹೋಗ್ತಾ ಇರ್ತಾರೆ. ಅಲಿ ತನ್ನ ತರಗತಿಯಲ್ಲಿ ಒಳ್ಳೆಯ ಮಾರ್ಕ್ಸ್ನ ತೆಗೆದಿದ್ದಕ್ಕಾಗಿ ಟೆಸ್ಟ್ನಲ್ಲಿ ಆ ಟೀಚರ್ ಅವನಿಗೆ ಮತ್ತು ಇನ್ನು ಇಬ್ಬರು ಹುಡುಗರಿಗೆ ಒಂದು ಪೆನ್ನ ಗಿಫ್ಟಾಗಿ ಕೊಡ್ತಾರೆ. ಅಲಿ ಆ ಪೆನ್ನ ತೆಗೆದುಕೊಂಡು ಬಂದು ತನ್ನ ತಂಗಿ ಝಾರಾಗೆ ಕೊಡ್ತಾನೆ. ಅವಳು ಏನಿದು ಅಂತ ಕೇಳ್ತಾ, ಈ ಥರ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದಕ್ಕೆ ನಮ್ಮ ಟೀಚರ್ ಒಂದು ಗಿಫ್ಟ್ ಕೊಟ್ಟರು, ಈ ಪೆನ್ನ ನೀನೇ ಇಟ್ಕೋ ಅಂತ ಹೇಳ್ತಾನೆ. ಅವಳು ಇದು ನನ್ನನಿಗೇನಾ ಅಂತ ಕೇಳ್ತಾನೆ. ಹೌದು ನಿನಗೇನೆ, ಇದನ್ನು ನೀನು ಇಟ್ಕೋ ಅಂತ ಹೇಳ್ತಾನೆ. ಅವಳಿಗೆ ತುಂಬ ಖುಷಿ ಆಗುತ್ತೆ. ಆವಾಗ ಅಲಿ ಹೇಳ್ತಾನೆ, ಶೂ ಕಳೆದೋಗಿರೋ ವಿಷಯ ಅಪ್ಪ ಅಮ್ಮನಿಗೆ ಹೇಳಲ್ಲ ತಾನೇ ನೀನು ಅಂತ. ಅವಳು ಇಲ್ಲ ಹೇಳಲ್ಲ ಅಂತ ಹೇಳ್ತಾನೆ. ಈ ಥರ ಸಮಾಧಾನ ಮಾಡಿ ಅಲಿ ತನ್ನ ತಂಗಿನ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡಿಸಿರ್ತಾನೆ. ಹೀಗೆ ಅಲಿ ಮತ್ತು ಝಾರಾ ಆ ಶೂನ ಎಕ್ಸ್ಚೇಂಜ್ ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಅಲಿಗೆ ಶಾಲೆಗೆ ಹೋಗೋದು ಲೇಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇವನು ಝಾರಾ ಬರೋವರು ವೆಯ್ಟ್ ಮಾಡಿ ಬಂದಮೇಲೆ ಆ ಶೂನ ಎಕ್ಸ್ಚೇಂಜ್ ಮಾಡಿ ಅದನ್ನು ಹಾಕ್ಕೊಂಡು ಅವನು ಶಾಲೆಗೆ ಹೋಗಬೇಕು. ಇದು ಅವ್ನು ಶಾಲೆಗೆ ಹೋಗೋದಕ್ಕೆ ಲೇಟ್ ಆಗ್ತಾ ಇರುತ್ತೆ. ಫಸ್ಟ್ ಟೈಮ್ ಅವನು ಒಂದು ಸರಿ ಇವ್ನು ಲೇಟಾಗಿ ಬರೋದನ್ನ ಹೆಡ್ ಮಾಸ್ಟರ್ ನೋಡಿಬಿಡ್ತಾರೆ. ಸರಿ ಹೋಗಲಿ ಅಂತ ಬಿಟ್ಬಿಡ್ತಾರೆ. ಎರಡನೇ ಸರಿನೂ ಲೇಟಾಗಿ ಬರ್ತಾನೆ. ಆಗ ಅವ್ನು ಸಿಗಾಕೊಂಡಾಗ ಅವ್ರು ಹೇಳ್ತಾರೆ ಯಾಕೆ ಲೇಟು ಅಂತ. ಅವನೇ ಏನೋ ಒಂದು ಎಕ್ಸ್ಕ್ಯೂಸ್ ಹೇಳ್ತಾನೆ. ಸರಿ ಹೋಗಲಿ ಅಂತ ಬಿಟ್ಬಿಡ್ತಾರೆ. ಮೂರನೇ ಸರಿನೂ ಲೇಟಾಗಿ ಬಂದಾಗ ಹೆಡ್ ಮಾಸ್ಟರ್ ಹೇಳ್ತಾರೆ, ನೀನು ಯಾವಾಗಲೂ ಇದನ್ನೇ ಮಾಡ್ತಾ ಇದೀಯಾ? ನಾನು ತುಂಬ ಸರಿ ನೋಡಿದ್ದೀನಿ, ಇವತ್ತು ನಾನು ಬಿಡೋದಿಲ್ಲ ನೀನು ಹೋಗ್ಬಿಟ್ಟು ನಿಮ್ಮ ಅಪ್ಪನ ಕರ್ಕೊಂಡು ಹೋಗು ಅಂತ ಕಳಿಸ್ತಾರೆ. ಅವನು ತುಂಬ ಒಂದು ದುಃಖದಿಂದ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅವರ ಟೀಚರ್ ಬರ್ತಾ ಇರ್ತಾರೆ. ಅವ್ರು ಕೇಳ್ತಾರೆ ಏನಾಯಿತು ಅಂತ. ಅಲಿ ಹೇಳ್ತಾನೆ ಈ ಥರ ಎಲ್ಲ ಆಯಿತು ಅಂತ. ಆಗ ಅವರ ಟೀಚರು ಅಲಿಗೆ ನೀನು ಇಲ್ಲೇ ಇರು, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಹೆಡ್ ಮಾಸ್ಟರ್ ಹತ್ರ ಹೋಗಿ ಹೇಳ್ತಾರೆ, ಸರ್ ಒಳ್ಳೆ ಹುಡುಗ, ಅವನು ಚೆನ್ನಾಗಿ ಓದ್ತಾನೆ, ಏನೋ ಲೇಟಾಗಿದೆ, ಒಂದು ಸರಿ ಬಿಟ್ಬಿಡಿ ಸರ್, ನಾಳೆಯಿಂದ ಕರೆಕ್ಟಿಗೆ ಬರ್ತಾನೆ ಅಂತ ಹೇಳ್ತಾನೆ. ಸರಿ ಅಂತ ಒಪ್ಕೊಳ್ತಾರೆ. ಅಲಿನ ಕರೆದು ಹೆಡ್ ಮಾಸ್ಟರ್ ಹೇಳ್ತಾರೆ, ಏನೋ ನಿಮ್ಮ ಟೀಚರ್ ಹೇಳಿದ್ರು ಅಂತ ಬಿಡ್ತಾ ಇದ್ದೀನಿ, ನಾಳೆಯಿಂದ ಕರೆಕ್ಟ್ ಟೈಮ್ ಬರಬೇಕು ಅಂತ ಹೇಳ್ಬಿಟ್ಟು ಅವನ್ನ ಕ್ಲಾಸಿಗೆ ಕಳಿಸ್ತಾರೆ. ಒಂದು ದಿನ ಝಾರಾಳ ಶಾಲೆಯಲ್ಲಿ ಪ್ರೇಯರ್ ಮುಗಿದ ಮೇಲೆ ನಾಳೆ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಟೀಚರ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಆಗ ಝಾರಾ ಲೈನ್ನಲ್ಲಿ ನಿಂತ್ಕೊಂಡು ತನ್ನ ಅಕ್ಕಪಕ್ಕ ಇರೋ ಲೈನ್ನಲ್ಲಿರುವ ಹುಡುಗಿಯರ ಶೂಗಳನ್ನೆಲ್ಲ ನೋಡ್ತಾ ಇರ್ತಾಳೆ. ಅವಳಿಗೆ ಶೂದೇ ಚಿಂತೆ. ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಲೈನಲ್ಲಿ ಪಿಂಕ್ ಶೂ